ಮೈ ಡಿಯರ್ ಲವ್ಲಿ ಬೇಬಿ ಸಾಹಿತ್ಯ, ಈ ವಿಡಿಯೋ ನಿನಗೋಸ್ಕರ ಮಾಡ್ತಾ ಇದ್ದೇನೆ. ಈಗ ನೀನು 6ನೇ ತರಗತಿ PM ಶ್ರೀ ಪ್ರಾಥಮಿಕ ಶಾಲೆ ಪೆರ್ವಾಜೆ ಕಾರ್ಕಳ ತಾಲೂಕಿನಲ್ಲಿ ಓದ್ತಾ ಇದ್ದೀಯಾ. ಇವತ್ತು ತಾರೀಕು 29 ಜುಲೈ ತಿಂಗಳು, ಗುರು ಪೂರ್ಣಿಮೆ ದಿನ. ನನ್ನ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ ನನ್ನ ಹೈಸ್ಕೂಲ್ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿದ ನನ್ನ ಗುರುವನ್ನು ನಿನಗೆ ಪರಿಚಯಿಸುತ್ತಿದ್ದೇನೆ. ಇವರು ನನ್ನ ರೆಸ್ಪೆಕ್ಟೆಡ್ HM ಜಾಹ್ನವಿ ಮೇಡಮ್. ನಾನು 8ನೇ ತರಗತಿಯಲ್ಲಿ ಇದ್ದಾಗ ಪ್ರಕೃತಿ ಬಗ್ಗೆ ಭಾಷಣ ಮಾಡಲು ಹೇಳಿದ ಶಿಕ್ಷಕರು. ಏನೂ ತಯಾರಿ ಇಲ್ಲ, ಅದು ಬೇರೆ ಸ್ಪಾಟ್ ಹೇಳಿದ್ದಾರೆ. ಜಾಹ್ನವಿ ಮೇಡಮ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ಅವರು ನನಗೆ ಅವಕಾಶವನ್ನು ಕೊಟ್ಟವರು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೆ. ಎದೆ ಒಂದೇ ಸಮನೆ ಢವ ಢವ ಹೇಳ್ತಾ ಇತ್ತು. ತಯಾರಿ ಇಲ್ಲದೆ ಎಲ್ಲರ ಎದುರುಗಡೆ ಮಾತನಾಡುವ ಧೈರ್ಯದ ಆತ್ಮವಿಶ್ವಾಸವನ್ನು ತುಂಬಿಕೊಂಡೆ. ಭಾಷಣ ಸ್ಪರ್ಧೆ ಶಾಲೆಯ ಅಂಗಳದಲ್ಲಿ ನಡೆದಿತ್ತು, ಯಾಕೆಂದರೆ ಆಗ ಶಾಲಾ ಸಭಾಂಗಣ ಇರಲಿಲ್ಲ. ನಾನು ನಿಂತ ಸುತ್ತ ಕಣ್ಣು ಹಾಯಿಸಿದೆ. ಎದುರು ವಿಶಾಲವಾದ ಆಟದ ಮೈದಾನ, ಅಕ್ಕಪಕ್ಕ ಗಿಡ ಮರಗಳು, ಪಕ್ಷಿ ಹಾರುತ್ತಿತ್ತು, ದನ ಮೇಯ್ತಾ ಇತ್ತು, ಆಕಾಶದಲ್ಲಿ ಮೋಡಗಳು ಚಲಿಸ್ತಾ ಇತ್ತು. ಇದರ ವರ್ಣನೆಯನ್ನು ಭಾಷಣ ರೂಪದಲ್ಲಿ ಮಾಡಿದೆ. ನಂತರ ಕಾರ್ಯಕ್ರಮ ಜನಪದ ನೃತ್ಯ ಮಾಡಿದ್ದೆ, ಯಾಕೆಂದರೆ 2 ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತ ಬಹುಮಾನ ವಿತರಣೆ. ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಸುನೀತಾ ಭಾಷಣ ಸ್ಪರ್ಧೆಯಲ್ಲಿ 2ಯ ಸ್ಥಾನ, ಜನಪದ ನೃತ್ಯದಲ್ಲಿ 2ಯ ಸ್ಥಾನ ಎಂದು ಜಾಹ್ನವಿ ಮೇಡಮ್ ಹೇಳಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ದಿನ ಜಾಹ್ನವಿ ಮೇಡಮ್ ನನ್ನ ಪ್ರತಿಭೆಯನ್ನು ಗುರುತಿಸಿದ ಕಾರಣ ನಾನು ಇವತ್ತು ಎತ್ತರವಾಗಿ ಬೆಳೆದು ಬಿಟ್ಟೆ. 2ಯ PUCಯಲ್ಲಿ ಕರ್ನಾಟಕದಲ್ಲಿ ಕೋಮುವಾದ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ 2ಯ ಸ್ಥಾನವನ್ನು ಗಳಿಸಿ 2,000 ರೂಪಾಯಿ ಬಹುಮಾನ ಕೂಡ ಪಡೆದಿದ್ದೆ 2002ರಲ್ಲಿ. ನನ್ನ ಮಾತುಗಾರಿಕೆ, ನನ್ನ ಬರವಣಿಗೆಯ ಶೈಲಿ, ಪ್ರೆಸೆಂಟೇಷನ್ ಎಲ್ಲರೂ ಇಷ್ಟಪಡ್ತಾ ಇದ್ದರು. ಈಗ ನಾನು ಅಕಾಡೆಮಿಕ್ ಕೆರಿಯರ್ ಕೌನ್ಸಿಲರ್ ಆಗಿ BRC ಕಾರ್ಕಳದಲ್ಲಿ ಸರ್ವಶಿಕ್ಷಣ ಅಭಿಯಾನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಉಡುಪಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನ ಹೈಸ್ಕೂಲ್ ಮಕ್ಕಳಿಗೆ ವೃತ್ತಿ ಮಾರ್ಗದರ್ಶನ ನೀಡುತ್ತಿದ್ದೇನೆ. ಮಗಳೇ ಸಾಹಿತ್ಯ, ನನ್ನ ಜೀವನದಲ್ಲಿ ಶಿಕ್ಷಕರಾದ ಜಾಹ್ನವಿ ಮೇಡಮ್ ನನ್ನ ವ್ಯಕ್ತಿತ್ವ ವಿಕಸನದಲ್ಲಿ ಅತ್ಯಂತ ಪರಿಣಾಮಕಾರಿ ಪ್ರಭಾವವನ್ನು ಬೀರಿದ್ದಾರೆ. ಅದೇ ರೀತಿ ನಿನ್ನ ಜೀವನದಲ್ಲಿ ನಿನ್ನ ಶಿಕ್ಷಕರು ಪರಿಣಾಮ ಬೀಳಲಿದ್ದಾರೆ. ಯಾವತ್ತೂ ಸೋಲಬೇಡವೆ, ಧೈರ್ಯದಿಂದ ಮುನ್ನಡೆ, ನಿನ್ನ ಯಶಸ್ಸು ಸಾಧಿಸು. ಹೈಸ್ಕೂಲ್ ಬಿಟ್ಟ ನಂತರ ನಾನು ಜಾಹ್ನವಿ ಮೇಡಮ್ ಅವರಿಗೆ ಪ್ರತಿ ವರ್ಷ ನ್ಯೂ ಇಯರ್ ಮತ್ತು ದೀಪಾವಳಿಗೆ ಗ್ರೀಟಿಂಗ್ಸ್ ಕಳಿಸ್ತಾ ಇದ್ದೆ. ನನ್ನ ಪ್ರತಿಭೆಯನ್ನು ಉಜ್ವಲಗೊಳಿಸಿದ ನನ್ನ ಗುರುವಿಗೆ ಈಗಲೂ ಕಮ್ಯುನಿಕೇಷನ್ನಲ್ಲಿದ್ದೇನೆ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಭೆಯನ್ನು ಗುರುತಿಸಿದ್ದೀರಿ, ನೀವೊಂದು ಬೆಸ್ಟ್ ಟೀಚರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. तेरा मेरा हुआ ख्वाब की तरह